ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಹೈಕಮಾಂಡ್ ಮೇಲೆ ಮತ್ತೆ ಒತ್ತಡಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ರಾತ್ರಿ ದೆಹಲಿಗೆ ಹಾರ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಇನ್ನ ಉಳಿದ ಅವಧಿಗಾದ್ರೂ ನನ್ನನ್ನು ಮುಖ್ಯಮಂತ್ರಿ ಮಾಡಿ, ನನಗೆ ಮುಖ್ಯಮಂತ್ರಿ ಸ್ಥಾನ ಕೊಡಿ ಅಂತ ಡಿಕೆಶಿ ಪಟ್ಟು ಹಿಡಿಯೋರು ಇದ್ದಾರಂತೆ. ಹೀಗಾಗಿ ಹೈಕಮಾಂಡ್ ಮೇಲೆ ಒತ್ತಡ ಹೇರೋಕೆ ಪ್ಲಾನ್ನ ಮಾಡ್ಕೊಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ಮುಂದೆ ಪಟ್ಟು ಹಿಡಿಯೋಕೆ ಡಿಸಿಎಂ ಡಿಕೆ ಶಿವಕುಮಾರ್ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಮಾಹಿತಿ. ಇವತ್ತು ರಾತ್ರಿ ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಅವರು. ಇವತ್ತು ವೆಸ್ಟ್ ಬೆಂಗಾಲ್ ಮತ್ತು ತಮಿಳುನಾಡು ಚುನಾವಣೆ ಇದೆ. ನಾಯಕರು ಆಲ್ಮೋಸ್ಟ್ ಎಲ್ಲ ದೆಹಲಿಯಲ್ಲಿ ಇರ್ತಾರೆ. ಹೀಗಾಗಿ ರಾಹುಲ್ ಗಾಂಧಿ ಮುಂದೆ ಮಾತಾಡೋದು. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇದ್ದಾರೆ. ಹೈಕಮಾಂಡ್ ಮುಂದೆ ಉಳಿಸುವಂತ ದಾಳದ ಬಗ್ಗೆ ಮಾಹಿತಿಯನ್ನು ನೀಡೋದಾದ್ರೆ ದೇಶದಲ್ಲಿ ಬಹಳ ಮುಖ್ಯವಾಗಿರುವಂತದ್ದು ಪಂಚರಾಜ್ಯಗಳ ಚುನಾವಣೆ ಬಹುತೇಕ ಅಂತಿಮ ಹಂತದಲ್ಲಿರುವಂತಹ ಹಿನ್ನೆಲೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಶತಾಯಗತಾಯ ಸಿಎಂ ಗಾದಿ ಪಡೆಯಬೇಕು ಅನ್ನುವಂತ ನಿಟ್ಟಿನಲ್ಲಿ ದೆಹಲಿಯಲ್ಲಿ ವಾಸ್ತವ್ಯ ಹೂಡ್ತಾರೆ ಅಂತ ಮಾತುಗಳು ಕೂಡ ಕೇಳಬರ್ತಿದ್ದೇವೆ. ಗೊತ್ತು, ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿ ಸಿಎಂ ಸ್ಥಾನದ ಬಗ್ಗೆ ಖಚಿತಪಡಿಸಿಕೊಳ್ತಾರೆ, ದೆಹಲಿಯಲ್ಲಿ ವಾಸ್ತವ್ಯ ಹೂಡಿ ಅನ್ನುವಂತ ಚರ್ಚೆಗಳು ಈಗ ಶುರುವಾಗಿದೆ. ಹಾಗಾಗಿ ಡಿಕೆ ಶಿವಕುಮಾರ್ ಅವರು ಮುಂದಿನ ಉಳಿದ 2 ವರ್ಷಗಳ ಅವಧಿಗಾದ್ರೂ ನನಗೆ ಅವಕಾಶ ಕೊಡಲೇಬೇಕು ಅನ್ನುವಂತ ಬಿಗಿಪಟ್ಟನ್ನು ಹಿಡಿದಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಿದೆ. ಮುಂಬರ್ತಕ್ಕಂಥ 2028ರ ಚುನಾವಣೆಗೆ ಎಲ್ಲ ರೀತಿಯಲ್ಲೂ ಮಾನವ ಸಂಪನ್ಮೂಲ ಸಂಗ್ರಹ ಆಗಿರ್ಬೋದು, ಎಲ್ಲ ರೀತಿಯ ಜವಾಬ್ದಾರಿಯನ್ನ ನಾನು ತೆಗೆದುಕೊಳ್ತೇನೆ ಅನ್ನುವಂತ ಮಾತನ್ನು ಈಗಾಗಲೇ ಎಐಸಿಸಿ ನಾಯಕರು ನೀಡಿದ್ದಾರೆ. ಹಾಗಾಗಿ ನನಗೆ ಮುಂದಿನ 2 ವರ್ಷಗಳ ಅವಧಿಗೆ ಅವಕಾಶ ಕೊಡಲೇಬೇಕು ಅನ್ನುವಂತ ಬಿಗಿಪಟ್ಟ ನಡೆಯಲು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ಮಧುಸೂದನ್, ಧನ್ಯವಾದ ನಿಮ್ಮ ಮಾಹಿತಿಗೆ. ಇವತ್ತು ದೆಹಲಿಗೆ ಹೋಗ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಕೆಪಿಸಿಸಿ ಅಧ್ಯಕ್ಷರು ಕೂಡ ಅವರೇ. ಮೇ 20ನೇ ತಾರೀಕಿಗೆ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅಧಿಕಾರ ಸ್ವೀಕಾರ ಮಾಡಿ 3 ವರ್ಷ ಕಂಪ್ಲೀಟ್ ಆಗುತ್ತೆ. ಮೇ 4ನೇ ತಾರೀಕು ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶ ಇದೆ. ಇವಾಗಲಿಂದಲೇ ಪಟ್ಟು ಹಿಡಿದ್ರೆ ಆಲ್ಮೋಸ್ಟ್ ಮೇ 2nd ವೀಕ್ ಆರ್ 3rd ವೀಕ್ ರಾಜ್ಯದಲ್ಲೂ ಕೂಡ ನಾಯಕತ್ವ ಬದಲಾವಣೆ ಮಾಡಬಹುದೇನೋ ಹೈಕಮಾಂಡ್. ಹೀಗಾಗಿ ಈಗಲಿಂದಲೇ ಒತ್ತಡ ಹಾಕಬೇಕು. ಅದಕ್ಕೋಸ್ಕರನೇ ಇವತ್ತು ದೆಹಲಿಗೆ ಹಾರ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಅವರ ಸ್ಥಾನ ಸಿಎಂ ಸ್ಥಾನದ ಮೇಲೆ. ನೋಡಬೇಕು ಮುಂದೆ ರಾಹುಲ್ ಗಾಂಧಿ ಯಾವ ಥರ ಡಿಸಿಷನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.